ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಮುಂದಿನ ಒಂದು ವಾರ ಬೆಂಗಳೂರಿನಲ್ಲಿ ಕೂಲ್ ವಾತಾವರಣ ಇರಲಿದೆ. ಯಾಕಂದ್ರೆ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ವಾತಾವರಣ ಹೇಗಿದೆ ಅಂತ ಗೊತ್ತು. ಥಂಡಿ ಇದೇ ರೀತಿಯಾಗಿ ಬೆಂಗಳೂರು ಮುಂದಿನ ಒಂದು ವಾರ ಕೂಲ್ ಆಗಿರುತ್ತೆ. ಶ್ರೀಲಂಕಾ ತಮಿಳುನಾಡು ಮಧ್ಯೆ ಚಂಡಮಾರುತ ಸೃಷ್ಟಿ, ಫೆಂಗಲ್ ಚಂಡಮಾರುತ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಇನ್ನೂ ಒಂದು ವಾರ ಇದೇ ರೀತಿಯ ವಾತಾವರಣ ಇರುತ್ತೆ ಅನ್ನೋ ಮಾಹಿತಿ. ಇನ್ನು ವೆದರ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಯಾಗಿರುವ ರೂಪಾ ಕುಲಕರ್ಣಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಆ ಒಂದು ಸೈಕ್ಲೋನ್ ಎಫೆಕ್ಟ್ ಈಗ ಬೆಂಗಳೂರು ಕೂಡ ತಟ್ಟುವ ಸಾಧ್ಯತೆ ಇದೆ. ಈಗಾಗಲೇ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿದೆ. ಸಂಜೆ ಸಮಯದಲ್ಲಿ ತುಂತುರು ಮಳೆ ಕೂಡ ಬರುವ ಸಾಧ್ಯತೆ ಇದೆ. ಇನ್ನೂ 5 ದಿನಗಳ ಕಾಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಜೊತೆ ಹವಾಮಾನ ಇಲಾಖೆಯ ಕರ್ತವ್ಯ ಅಧಿಕಾರಿ ರೂಪಾ ಕುಲಕರ್ಣಿ ಅವರಿದ್ದಾರೆ. ಅವರು ಯಾವ ರೀತಿಯಾಗಿ ವೆದರ್ ಕಾಸ್ಟ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇಡಮ್, ಈಗ ವೆದರ್ ಯಾವ ರೀತಿಯಾಗಿದೆ ಮೇಡಮ್? ಬೆಂಗಳೂರಿನ ಮುಂದಿನ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಈಗ 2 ದಿವಸ ಮೋಡ ಕವಿದ ವಾತಾವರಣ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಉಷ್ಣಾಂಶ ಕನಿಷ್ಠ ಉಷ್ಣಾಂಶದಲ್ಲಿ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಅದ. ಬೆಂಗಳೂರಿಗೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಗರಿಷ್ಠ ಉಷ್ಣಾಂಶ. ಯಾಕಂದರೆ ಮೋಡ ಕವಿದ ವಾತಾವರಣ ಇಲ್ಲಿ ಇರೋದ್ರಿಂದ ಇದು ಸೈಕ್ಲೋನ್ ಏನಿದೆಯಲ್ಲ ಅದು ಟ್ರಿಂಕೋಮಲೈ ಅಂದರೆ ಶ್ರೀಲಂಕಾ ಮತ್ತು ತಮಿಳುನಾಡು ಕೋಸ್ಟಲ್ಲಿ ಇರೋದ್ರಿಂದ ಅದು ಮೂವ್ ಆಗುತ್ತೆ. ಇನ್ನು ಅಂದರ್ 12 ಅವರ್ಸಲ್ಲಿ 12 ಗಂಟೆ ಕಾಲಕ್ಕೆ ಅದು ಇಂಟೆನ್ಸಿಫೈ ಇಂಟು ಸೈಕ್ಲೋನ್ ಆಗ್ತದೆ. ಅದು ಆಗೋದ್ರಿಂದ ಏನಾಗುತ್ತೆ, ಈಗ ಇವತ್ತು ನಾಳೆ ಕೋಲಾರ ಜಿಲ್ಲೆಗೆ ಮಳೆ ಆಗುತ್ತೆ. ನಮ್ಮ ಅಂದರೆ ದಕ್ಷಿಣ ಒಳನಾಡಿನೊಳಗೆ ಆ ದಕ್ಷಿಣ ಒಳನಾಡು ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಮೋಡ ಕವಿದ ವಾತಾವರಣ ಇರುತ್ತೆ. ಆಮೇಲೆ ನಾಳೆಗೆ ಚಿಕ್ಕಬಳ್ಳಾಪುರ ಕೋಲಾರಿಗೆ ಮಳೆ ಬರುತ್ತೆ. ನಾಡಿದ್ದಿಂದ ಬೆಂಗಳೂರು ದಕ್ಷಿಣ ಪೂರ್ಣ ಆಲ್ಮೋಸ್ಟ್ ಆಲ್ ರಾಮನಗರ, ಚಾಮರಾಜನಗರ, ಕೋಲಾರ, ಮಂಡ್ಯ, ಮೈಸೂರು, ಆಮೇಲೆ ಕೋಸ್ಟಲ್ ಕರ್ನಾಟಕದ ಜಿಲ್ಲೆ ಆದಂಥ ದಕ್ಷಿಣ ಕನ್ನಡಕ್ಕೆ ಕೂಡ ಮಳೆ ಬರೋ ಸಾಧ್ಯತೆ ಅದ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 2 ರಿಂದ 5 ಡಿಗ್ರಿ ಕಡಿಮೆ ಆಗುವ ಸಾಧ್ಯತೆ ಇದೆ ಇವತ್ತಿಗೆ, ಅಂದರೆ ನಾಳೆ ಬೆಳಗ್ಗೆಗೆ. ನಾಡಿದ್ದರಿಂದ 1 ರಿಂದ 3 ಡಿಗ್ರಿ ಕಡಿಮೆ ಕನಿಷ್ಠ ಉಷ್ಣಾಂಶ ಕಡಿಮೆ ಆಗೋದು ಉತ್ತರ ಕರ್ನಾಟಕದೊಳಗೆ ಕೆಲವು ಜಿಲ್ಲೆಗಳಲ್ಲಿ. ಆಮೇಲೆ 29ರಿಂದ 3ನೇ ತಾರೀಕಿನವರೆಗೂ 1 ರಿಂದ 2 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿ ತಾಪಮಾನ ಇರಲಿದೆ ಮುಂದಿನ ದಿನಗಳ? 4ರಿಂದ 25 ಡಿಗ್ರಿ ಇರುತ್ತೆ 2-3 ದಿವಸ. ಆಮೇಲೇನು ಕೂಡ ನಮ್ಮದು 5 ಡೇಸ್ 24ರಿಂದ 25 ಡಿಗ್ರಿ ಟೆಂಪ್ರೇಚರ್ ಬರುತ್ತೆ ಗರಿಷ್ಠ ಉಷ್ಣಾಂಶ. ಕನಿಷ್ಠ ಉಷ್ಣಾಂಶ 18ರಿಂದ 20 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅಂದ್ರೆ ಕಂಪ್ಲೀಟ್ ಶೀತ ವಾತಾವರಣ ಇರುತ್ತೆ, ಇದೇ ರೀತಿ ಕೋಲ್ಡ್ ವೆದರ್ ಇರುತ್ತೆ, ಮೋಡ ಕವಿದ ವಾತಾವರಣನೇ ಇರುತ್ತೆ. ಫುಲ್ ಕ್ಲೌಡಿ ಸ್ಕೈ, ಜನರಲಿ ಕ್ಲೌಡಿ ಸ್ಕೈ ಇರ್ತದೆ ಆಕಾಶ. ಅದ್ರ ಜೊತೆಗೆ ಲೈಟ್ ರೈನ್ ಸಾಧ್ಯತೆ ಅದ. ಯಾವಾಗ ನಾಡಿದ್ದಿಂದ ಬೆಂಗಳೂರಿಗೆ ನಾಡಿದ್ದು ಒಂದಿನ, ನಾಡಿದ್ದು ಯಾವತ್ತು 27 ಅಲ್ವಾ, 27, 28 ಇಲ್ಲ 29ಗೆ ಹಗುರ, 29, 30 ಹಗುರು ಮಳೆ. 1ನೇ ತಾರೀಕಿನಿಂದ ಹಗುರದಿಂದ ಸಾಧಾರಣ ಮಳೆ ಆಗುವ ದಕ್ಷಿಣ ಒಳನಾಡಿನ ಎಲ್ಲ ಕಡೆನೂ ಕೆಲವೊಂದು ಡಿಸ್ಟ್ರಿಕ್ಟ್ ಅಂತ ಹೇಳಿದ್ನಲ್ಲ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಕೊಡಗು, ಇದೆಲ್ಲ ಕಡೆನೂ ಹಗುರದಿಂದ ಸಾಧಾರಣ ಮಳೆ ಆಗುತ್ತೆ. ಒಟ್ಟು ಎಷ್ಟು ದಿನಗಳ ಕಾಲ ಇದೇ ರೀತಿಯಾದ ವೆದರ್ ಇರುತ್ತೆ ಹಾಗಾದ್ರೆ? ಇವಾಗ 7 ಡೇಸ್ ಅದು ಇಂಟೆನ್ಸಿಫೈ ಆಗಿ ಸೈಕ್ಲೋನ್ ಆದಮೇಲೆ ಲ್ಯಾಂಡ್ ಫಾಲ್ ಆದಾಗ ಏನಾಗ್ತದೆ, ಅವಾಗ ಮಳೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲೇ ಇದು ಏನಂತೀರಿ ನೀವು, ದಕ್ಷಿಣ ಒಳನಾಡಿಗೆ, ಅದರ ಜೊತೆಗೆ ಮತ್ತೆ ತಮಿಳುನಾಡು ಕೋಸ್ಟ್ಗೂ ಕೂಡ ಮಳೆ ಜಾಸ್ತಿ ಆಗೋ ಸಾಧ್ಯತೆ. ಈ ತಮಿಳುನಾಡು ಕೋಸ್ಟಿಂಗ್ ಎಫೆಕ್ಟ್ ನಮ್ಮ ಬೆಂಗಳೂರು ಈ ಒಂದು ಬರುತ್ತೆ, ಆಗುವ ಸಾಧ್ಯತೆ ಅದ. ಈ ಒಂದು ಶೀತ ವಾತಾವರಣದಿಂದ ಸ್ವಲ್ಪ ಪಬ್ಲಿಕ್ ಕೂಡ ಒಂದು ಬೆಚ್ಚನೆ ಉಡುಗೆಗಳು ತಟ್ಕೊಂಡು ಇರಬೇಕು. ಹೌದು ಖಂಡಿತ. ಯಾಕಂದ್ರೆ ಗರಿಷ್ಠ ಉಷ್ಣಾಂಶ ಬರೋಕ್ಕೆ ಮೋಡ ಇದ್ರೆ ಬರಕ್ ಬಿಡಲ್ಲ. ಅಂದ್ರೆ ಸೂರ್ಯನ ಬಿಸಿಲು ಏನು ಬರುತ್ತಲ್ಲ ಅದು ಅರ್ತಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ ಮೋಡ ಇರೋದ್ರಿಂದ. ಅದಕ್ಕೆ ಗರಿಷ್ಠ ಉಷ್ಣಾಂಶ ಕಡಿಮೆ ಆಗುತ್ತೆ. ಔಟ್ ಗೋಯಿಂಗ್ ರೇಡಿಯೇಷನ್ ಅಂದ್ರೆ ಮಿನಿಮಮ್ ಅಂತೀವಿ ನಾವು ಅದನ್ನು. ಕನಿಷ್ಠ ಉಷ್ಣಾಂಶ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿನ್ನೆ ಮೊನ್ನೆ ಕಡಿಮೆ ಇತ್ತು, ನಾಳೆಗೆ 18, 19 ಬರುತ್ತೆ ನಾಳೆ ನಾಡಿದ್ರಿಂದ. ಆಮೇಲೆ ಮತ್ತೆ ಈ 4-5 ಡೇಸ್ ಮಳೆ ಸಾಧ್ಯತೆ ಇಫೆಕ್ಟ್ ಇರುತ್ತೆ. 5 ಡೇಸ್ ಮುಂದಿನ 7 ದಿನಗಳ ಕಾಲ ಇದೇ ರೀತಿಯಾದ ಒಂದು ತಾಪಮಾನ ಇರುತ್ತೆ ಬೆಂಗಳೂರಿನಲ್ಲಿ. ಹೀಗಾಗಿ ಸ್ವಲ್ಪ ಬೆಚ್ಚನೆಯ ಉಡುಗೆಗಳನ್ನ ತೊಟ್ಕೋಬೇಕು, ಸ್ವಲ್ಪ ಬೆಚ್ಚನೆಗೆ ಆಹಾರ ಕೂಡ ಸೇವಿಸಬೇಕು. ಜೊತೆಗೆ ಈಗ ತಮಿಳುನಾಡಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟಿಂದಾಗಿ 20 ಅಂದರೆ ಶುಕ್ರವಾರದ ನಂತರ ಬೆಂಗಳೂರು ಕೂಡ ಒಂದು ರೀತಿಯ ಮಳೆ ಆಗುತ್ತೆ. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರು ಕೂಡ ಅದಕ್ಕೆ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.